ಹೊಡೆದಾಕ್ಬಿಡ್ತಾರೆ ಅನಿಸ್ತಾ ಇದೆ ನನಗೆ. ಯಾವ ರೇಂಜ್ಗೆ ಅಂತ ಹೇಳಿದ್ರೆ, ಒಂದು ಅಪೋಸಿಟ್ ಟೀಮ್ ಏನಾದರೂ ಅವ್ರ ಮುಂದೆ ಬಂದು ನಿಂತ್ರೆ ಇವನ್ ಔಟ್ ಮಾಡಿದ್ರೆ ಅವನ್ ತೆಗಿಲ್ಲ, ಅವನ್ ಔಟ್ ಮಾಡಿದ್ರೆ ಇವನ್ ತೆಗಿಲ್ಲ, ಇವನ್ ಚೆನ್ನಾಗಿ ಆಡಿಲ್ಲ ಅಂದ್ರೆ ಅವನ್ ಆಡ್ತಾನೆ, ಅವನ್ ಆಡಿಲ್ಲ ಅಂದ್ರೆ ಇವನ್ ಆಡ್ತಾನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಅದು ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋನು ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನ್ ಗುರು ಅದು ಮುಂಬೈ ಇಂಡಿಯನ್ಸ್ ಸ್ಕ್ವಾಡು. ಈ ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ ನೋಡ್ತಾ ಇದ್ರೆ ನನ್ಗೆ ಎಲ್ಲ ಪ್ಲಾನ್ಡ್ ಇತ್ತ ಅನ್ಸ್ತಾ ಇದೆ. ಯಾಕಂತ ಹೇಳಿದ್ರೆ 5 ಜನ ಪ್ಲೇಯರ್ಸ್ನ ಆಲ್ರೆಡಿ ರಿಟೈನ್ ಮಾಡ್ಕೊಂಡಿಟ್ಟಿದ್ರು ಇವರು. ಅದಾದ್ಮೇಲೆ ಪಿಕ್ ಮಾಡಿರೋ ಪ್ಲೇಯರ್ಸ್ ಎಂತವ್ರು ಅಂತ ಹೇಳಿದ್ರೆ ಬೇರೆ ಟೀಮ್ ಅವ್ರಿಗೆಲ್ಲ ಸಿಗ್ಲೇ ಇಲ್ವಾ, ಇಲ್ಲ ಅವ್ರಿಗೆಲ್ಲ ತಲೆನೇ ಓಡಿಲ್ವಾ ಇವ್ರನ್ನೆಲ್ಲ ತಗೊಂಬಾರ್ದು ಅಂತ ಅನ್ಸ್ಬಿಡುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಟೀಮ್ ಸ್ಕ್ವಾಡ್ ಸದ್ಯಕ್ಕೆ IPL 2025 ಇಂದ 28 ತನಕ, ಅಂದ್ರೆ 3 ವರ್ಷ ಆಡ್ತಾರೆ ಇವಾಗ. ಆಕ್ಷನ್ ಆದ್ಮೇಲೆ ಆಕ್ಷನ್ ಅಲ್ಲಿ ಪಿಕ್ ಆದ ಪ್ಲೇಯರ್ಸು ಸೇಮ್ ಫ್ರಾಂಚೈಸಿಗೆ 3 ವರ್ಷ ಆಡ್ತಾರೆ. ಆ ಫ್ರಾಂಚೈಸಿಗಳಲ್ಲಿ ಸಖತ್ತಾಗಿ ಕಾಣಿಸ್ತಾ ಇರೋ ಫ್ರಾಂಚೈಸಿ ಸದ್ಯಕ್ಕೆ ಯಾವುದು ಅಂತ ಕೇಳಿದ್ರೆ ಅದು ಮುಂಬೈ ಇಂಡಿಯನ್ಸ್ ಗುರು. ಏನ್ ಗುರು ಟೀಮ್ ಅದು, ಹೊಡೆದಾಕ್ಬಿಡ್ತಾರೆ ಅನಿಸ್ತಾ ಇದೆ ನನಗೆ. ಯಾವ ರೇಂಜ್ಗೆ ಅಂತ ಹೇಳಿದ್ರೆ, ಒಂದು ಅಪೋಸಿಟ್ ಟೀಮ್ ಏನಾದರೂ ಅವ್ರ ಮುಂದೆ ಬಂದು ನಿಂತ್ರೆ ಇವನ್ ಔಟ್ ಮಾಡಿದ್ರೆ ಅವನ್ ತೆಗಿಲ್ಲ, ಅವನ್ ಔಟ್ ಮಾಡಿದ್ರೆ ಇವನ್ ತೆಗಿಲ್ಲ, ಇವನ್ ಚೆನ್ನಾಗಿ ಆಡಿಲ್ಲ ಅಂದ್ರೆ ಅವನ್ ಆಡ್ತಾನೆ, ಅವನ್ ಆಡಿಲ್ಲ ಅಂದ್ರೆ ಇವನ್ ಆಡ್ತಾನೆ. ಯಾರನ್ನಂತ ಔಟ್ ಮಾಡ್ತೀರಾ ಗುರು ನೀವು ಮುಂಬೈ ಇಂಡಿಯನ್ಸ್ ಅಲ್ಲಿ? ಟೀಮ್ ಅಂದ್ರೆ ಹಿಂಗ್ ಮಾಡಬೇಕು. ಯಾವುದೇ ಫ್ರಾಂಚೈಸಿ ಆಗಿರ್ಲಿ, ನೀವು ಮುಂಬೈ ಇಂಡಿಯನ್ಸ್ನ ನೋಡಿ ಕಲ್ತ್ಕೊಳ್ಳಿ ಹೆಂಗೆ ಟೀಮ್ನ ಪಿಕ್ ಮಾಡಬೇಕು ಅಂತ. ಇನ್ನೊಂದು ಕೇಳ್ಪಟ್ಟೆ ನಾನು, ಈ ಮುಂಬೈ ಇಂಡಿಯನ್ಸ್ ಅವ್ರ ಟೀಮ್ ಪಿಕ್ ಮಾಡೋದಷ್ಟೇ ಅಲ್ಲ, ಸೊ ಅವರು ಡೆವಲಪ್ಮೆಂಟ್ ಪ್ಲಾನ್ ಅಂತ ಒಂದು ಮಾಡ್ತಾರೆ. ಅವ್ರ ಟೀಮಲ್ಲಿ ಅವ್ರ ಫ್ರಾಂಚೈಸಿಲಿ ಹೆಂಗಂತ ಹೇಳಿದ್ರೆ, ಒಂದು ಪ್ಲೇಯರ್ ಒಳಗಡೆ ಬಂದ್ರೆ ಆಕ್ಷನ್ ಇಂದ ಬಂದು, ಆ ಪ್ಲೇಯರ್ ಒಳ್ಳೆ ಆಟಗಾರ ಅಲ್ಲದೆ ಇದ್ರೂ ಅವನು ಕೋಚಿಂಗ್ ಕೊಟ್ಟು ಅವನ ಸ್ಕಿಲ್ನ ಇಂಪ್ರೂವ್ ಮಾಡಿಸಿ, ಬ್ರೈನ್ ಸ್ಟಾರ್ಮ್ ಮಾಡಿಸಿ ಹೆಂಗ್ ರೆಡಿ ಮಾಡ್ತಾರೆ ಅಂತ ಹೇಳಿದ್ರೆ, ಈ ವರ್ಷ ಅವನು ಆಡಿಲ್ವಾ, ನೆಕ್ಸ್ಟ್ ವರ್ಷಕ್ಕೆ ಅವನ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಆಗಿ ಅವನ ರೆಡಿ ಮಾಡ್ತಾರೆ. ಈ ತರ ಇರೋ ಫ್ರಾಂಚೈಸಿ ಮುಂಬೈ ಇಂಡಿಯನ್ಸ್. ಸೊ ನಿಮ್ಗೂ ಏನಾದ್ರು ಹಂಗೆ ಅನ್ಸುತ್ತಾ? ನನಗಂತೂ ಸೀರಿಯಸ್ ಆಗಿ ಹಂಗೆ ಅನ್ಸುತ್ತೆ. ಇವರು ಪ್ಲೇಯರ್ಸ್ನ ಪಿಕ್ ಮಾಡ್ಬೇಕಾದ್ರೂ ಹಂಗೆ ಜಾಸ್ತಿ ತಲೆನೇ ಕೆಡ್ಸ್ಕೊಳಲ್ಲ. ಚಿಕ್ಕ ಪ್ಲೇಯರ್ಸ್ ಆದ್ರೆ ಚಿಕ್ಕ ಪ್ಲೇಯರ್ಸು, ದೊಡ್ಡ ಪ್ಲೇಯರ್ಸ್ ಆದ್ರೆ ದೊಡ್ಡ ಪ್ಲೇಯರ್ಸು, ಒಟ್ನಲ್ಲಿ ಅವನ್ನ ಬಿಡದೆ ಡೆವಲಪ್ ಮಾಡ್ತಾರೆ ಅವರು. ಈ ವರ್ಷ ಆಡಿದ್ರೆ ನೆಕ್ಸ್ಟ್ ವರ್ಷದಲ್ಲಿ ಮುಂಬೈ ಇಂಡಿಯನ್ಸ್ ಇಂದ ಆ ಪ್ಲೇಯರ್ ಅಂತ ಹೇಳಿದ್ರೆ ಅವ್ನು ಪಕ್ಕ ಒಳ್ಳೆ ಆಟಗಾರನೇ ಆಗಿರ್ತಾನೆ. ಸೊ ಆ ತರ ಟೀಮ್ಸ್ನ ಮುಂಬೈ ಡೆವಲಪ್ ಮಾಡೋದು. ಸೊ ಸ್ಕ್ವಾಡ್ ಬಗ್ಗೆ ನೋಡೋಣ. ನಾನು ಫಸ್ಟ್ಗೆ ನಿಮ್ಗೆ ಹೇಳ್ದೆ, ಏನ್ ಗುರು ಈ ತರ ಸ್ಕ್ವಾಡ್ ಅಂದ್ರೆ, ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ನಿಮ್ಗೆ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಬುಮ್ರಾ, ಆಯ್ತಾ, ಇದಿಷ್ಟು ಜನ ನಿಮ್ಗೆ ರಿಟೈನ್ ಆಗಿರೋ ಪ್ಲೇಯರು ಅಂತ ಹೇಳಿದ್ರೆ, ಅದಾದ್ಮೇಲೆ ಏನ್ ಗುರು, ಟ್ರೆಂಟ್ ಬೋಲ್ಟ್ನ ತಗೊಂಡ್ರು, ದೀಪಕ್ ಚಹರ್ನ ತಗೊಂಡಿದ್ದಾರೆ ಬೌಲರ್ಗೆ. ಆಮೇಲೆ ನಿಮ್ಗೆ ರಾಬಿನ್ ಮಿನ್ಸ್ ಅಂತ, ಹೀ ಈಸ್ ಆಲ್ಸೋ ಬೆಸ್ಟ್ ಪ್ಲೇಯರು. ಎಲ್ಲ ತುಂಬಾ ಕಡೆ ಕೇಳಿದೀನಿ ಇವ್ರ ಹೆಸರನ್ನ. ಹೀ ಈಸ್ ಆಲ್ಸೋ ಬೆಸ್ಟ್ ಪ್ಲೇಯರು. ಅದು ಬಿಡಿ, RCB ತಂಡಕ್ಕೆ ಗಾಳ ಹಾಕಿ ಇವರು ಎತ್ಕೊಂಡಿರೋ ಪ್ಲೇಯರ್ ಯಾರು ಹೇಳಿ? ವಿಲ್ ಜಾಕ್ಸ್. RCB ಅವ್ರು ಯಾಕೆ ವಿಲ್ ಜಾಕ್ಸ್ನ ಬಿಟ್ರು ಅಂತ ಗೊತ್ತಿಲ್ಲ. ಇವಾಗ ನೀವು ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ ನೋಡಿ, 6-7 ಜನ ಎಂತ ಬ್ಯಾಟ್ಸ್ಮನ್ಗಳು ಅಂತ ಹೇಳಿದ್ರೆ, ನಿಮ್ಗೆ T20 ನಂಬರ್ 1 ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ, ಆಯ್ತಾ, ನಂಬರ್ 1 ಆಲ್ರೌಂಡರು ಹಾರ್ದಿಕ್ ಪಾಂಡ್ಯ. ಸೊ ನಿಮ್ಗೆ ಸ್ಕೈ ಅಂತಾನೆ ಎಲ್ಲೋ ಇಟ್ಟಿದ್ದಾರೆ ಅವ್ರು ಇದ್ದಾರೆ ಟೀಮಲ್ಲಿ. ಮತ್ತೆ ನಿಮ್ಗೆ ತಿಲಕ್ ವರ್ಮಾ ಬೆಸ್ಟ್ ಯಂಗ್ಸ್ಟರ್ ಅಂತ ಹೇಳ್ಬೋದು, ಒನ್ ಆಫ್ ದ ಗುಡ್ ಬ್ಯಾಟ್ಸ್ಮನ್. ಇವಾಗ ರೀಸೆಂಟ್ ಆಗಿ 2 ಸೆಂಚುರಿ ಬೇರೆ ಹೊಡೆದ್ರು ಸೌತ್ ಆಫ್ರಿಕಾದಲ್ಲಿ. ಸೊ ಇನ್ನು ನಿಮ್ಗೆ ಬೌಲರ್ ಕಡೆ ಬಂದ್ರೆ ಮುಗ್ದೇ ಹೋಯ್ತು. ಬುಮ್ರಾ, ಬೋಲ್ಟು ಮತ್ತೆ ದೀಪಕ್ ಚಹರ್ 12 ಓವರ್ ನೀವು ಏನು ಹೊಡೆಯೋಕ್ಕೆ ಆಗಲ್ಲ. ಇನ್ನ ಸಿಕ್ಕಿರೋ 5-6 ಓವರ್ನಲ್ಲಿ ಏನು ಸ್ಕೋರ್ ಮಾಡ್ಕೊಬೇಕು. ಸೊ ಈ ತರ ಇರೋದು ಮುಂಬೈ ಇಂಡಿಯನ್ಸ್ ಸ್ಕ್ವಾಡು. ಸೊ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೋಡಕ್ ಮಾತ್ರ ಸೂಪರ್ ಸ್ಕ್ವಾಡ್ ಅಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸು. ಆಟ ಶುರು ಆದ್ಮೇಲೆ ಗೊತ್ತಾಗುತ್ತೆ ಹೆಂಗ ಆಡ್ತಾರೆ ಏನು ಕತೆ ಅಂತ. ಯಾಕಂತ ಹೇಳಿದ್ರೆ ನಾವು ಯಾರನ್ನೂ ಸೂಪರ್ ಅಂತ ಹೇಳಿದ್ರೆ ಹೇಳಕ್ಕಾಗಲ್ಲ. ಅವರೇ ಟೇಬಲ್ ಅಲ್ಲಿ ಡೌನ್ ಇರ್ಬೋದು.
ಪಾಯಿಂಟ್ಸ್ ಟೇಬಲಲ್ಲಿ. ಸೊ ಅದು ಕೂಡ ಆಗಿದೆ. ಸೊ ಇಟ್ಸ್ ಆಲ್ ಎನಿವೇಸ್, ಹೇಳ್ತೀವಲ್ಲ ಕ್ರಿಕೆಟ್ ಇಸ್ ಅ ಫನ್ನಿ ಗೇಮ್ ಅಂತ. ಸೊ ಸ್ಕ್ವಾಡ್ ದೊಡ್ಡದಾಗಿದೆ ಅಂದ ತಕ್ಷಣ ಅವರೇ ಟ್ರೋಫಿ ಹೊಡಿತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನೋಡಕ್ಕೆ ಮಾತ್ರ ಸೀರಿಯಸ್ ಆಗಿ ನೋಡೋಕ್ಕೆ ಒನ್ ಆಫ್ ದ ಬೆಸ್ಟ್ ಸ್ಕ್ವಾಡ್ಸ್ನ ಹೊಂದಿರೋದು ಮುಂಬೈ ಇಂಡಿಯನ್ಸು. ಸೊ ನಿಮಗೆಲ್ಲ ಏನು ಅನಿಸುತ್ತೆ? ಮುಂಬೈ ಇಂಡಿಯನ್ಸ್ ಯಾರಾದರೂ ಸಪೋರ್ಟ್ ಮಾಡ್ತಾ ಇದ್ರೆ, ಸಪೋರ್ಟರ್ಸ್ ಇದ್ದರೆ ಹೇಳಿ ನಿಮ್ಮ ಅನಿಸಿಕೆನ ಏನು ಅನಿಸುತ್ತೆ ಅಂತ ಹೇಳಿ. ಸೊ ಇದಾಗಿತ್ತು ನನ್ನ ಅನಿಸಿಕೆ. ಸೊ ಮುಂಬೈ ಇಂಡಿಯನ್ಸ್ ಆಗಲಿ ಅವ್ರ ಸ್ಕ್ವಾಡ್ ಬಗ್ಗೆ. ಸೊ ಈಗ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್.